ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸಿಂಗಲ್ ಓನರ್ ಗಾಡಿ ಸ್ವಿಫ್ಟ್ ಡಿಸೈರ್ ZXi ಟಾಪ್ ಎಂಡ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಒಂದು 2014 ಮಾಡಲು ಸಿಂಗಲ್ ಓನರ್, ಬರೀ 60,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಅದು ಶೋರೂಮ್ ರೆಕಾರ್ಡ್ ಇರೋಂಥ ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ವೀಕ್ಷಕರೇ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಪ್ರತಿಯೊಂದು ಗಾಡಿಗಳ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಇದು ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ನೀವು ಸ್ವಿಫ್ಟ್ ಡಿಸೈರು ZXi ಅದು? ಹೌದು, ಅಂದರೆ ಟಾಪ್ ಎಂಡ್ ಗಾಡಿನಾ? ಟಾಪ್ ಎಂಡ್. ಓಕೆ, ಎಷ್ಟು ಪೆಟ್ರೋಲ್ ಅಲ್ಲ ಸರ್ ಅದು? ಪೆಟ್ರೋಲ್ ಗಾಡಿ ಓಕೆ, ಎಷ್ಟು ಮಾಡಲದು? ಸರ್ 2014 ಓಕೆ, 2014 ಮಾಡಲಿಗೆ ಓನರ್ ಎಷ್ಟು ಜನ? ಸಿಂಗಲ್ ಓನರ್. ನೀವೇ ಸಿಂಗಲ್ ಓನರಾ? ಹೌದು. ಓಕೆ, ಎಷ್ಟು ಹೊಡಿ ಸರ್ ಗಾಡಿ ಕಿಲೋಮೀಟ್ರು? 60,000 ನೋಡಿದೆ. ಬರೀ 60,000? ಹೌದು. ಏನು ಶೋರೂಮ್ ಟ್ರಾಕಾ? ಶೋರೂಮ್ ಟ್ರ್ಯಾಕ್. ಫುಲ್ಲು? ಹೌದು. ಓಕೆ ಸರ್, ಎಲ್ಲಿ ಹೊರಗಡೆ ಸರ್ವಿಸ್ ಮಾಡಿಸಿಲ್ಲ ಹಂಗಾರೆ? ಇಲ್ಲ ಇಲ್ಲ, ಓಕೆ, ಈಗ ಗಾಡೀಲಿ ಟೈರ್ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿದಾವ? ಎಲ್ಲ 100% ಇದೆ. ಡಾಕ್ಯುಮೆಂಟ್ಸು? ಎಲ್ಲ ರನ್ನಿಂಗ್ ಇದೆ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟಲ್ಲಿ ಇದೆಯಾ ಸರ್? ಇಲ್ಲ ಸರ್, ಎಲ್ಲ ಒರಿಜಿನಲ್. ಎಲ್ಲ ಒರಿಜಿನಲ್ ಆಗಿದೆಯಾ? ಫುಲ್ ಆಲ್ ಡಾಕ್ಯುಮೆಂಟ್ಸ್ ನಿಮ್ಗೆ ಕಳಿಸಿದ್ದೀನಿ. ಓಕೆ, ಯಾವುದು ಟಿಂಕರ್ ಕೆಲಸ? ಆಮೇಲೆ ಯಾವುದು ಎಮಿಷನ್ ಟೆಸ್ಟ್ ಎಲ್ಲ ಕಳಿಸಿದ್ದೀನಿ. ಓಕೆ ಸರ್, ಟಿಂಕರ್ ಕೆಲಸ ಯಾವುದಿಲ್ಲ? ಇಲ್ಲ ಇಲ್ಲ, ಆ ಥರದ್ದು ಏನಿಲ್ಲ. ಇಂಜಿನ್ ಕಂಡೀಷನ್ನು ಚೆನ್ನಾಗಿದೆ ಸರ್. ಓಕೆ, ಒಳಗಡೆ AC, ಪೋರ್ಷನ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಎಲ್ಲ ಇದಾವ? ರನ್ನಿಂಗ್ ಇದೆ. ಓಕೆ, ಏನಾದರೂ ಶೋರೂಮಿಂದ ಏನು ಬಂದಿದೆ ಸೇಮ್ ಲೆದರ್ ಶೀಟ್ಸು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ಸು ಎಲ್ಲ ಕಂಪನಿಯಲ್ಲಿ ಏನು ಫಿಟ್ಟಿಂಗ್ ಇದೆಯೋ ಅದೇ ಇದೆ. ನಾವೇನು ಚೇಂಜ್ ಮಾಡ್ಕೊಂಡಿಲ್ಲ. ಓಕೆ, ಅಂದರೆ ನೀವು ಏನು ಎಕ್ಸ್ಟ್ರಾ ಮಾಡಿಸಿಲ್ಲ? ಇಲ್ಲ ಇಲ್ಲ, ನಾವು ಯಾಕಂದ್ರೆ ಅದು ಫಸ್ಟ್ ರೆಡಿ ಮಾಡಿಸಿದ್ವಲ್ಲ, ಎಲ್ಲ ಶೋರೂಮಿಂದ ಬಂದಾಗ ಮಾಡಿಸ್ಬಿಟ್ಟಿದ್ವಲ್ಲ. ಸೊ ಬೇರೆ ಮಾಡ್ಸೋಂಥದ್ದು ಏನು ಇರಲಿಲ್ಲ ಅದರಲ್ಲಿ. ಓಕೆ ಓಕೆ. ಈಗ ಗಾಡಿ ತೊಗೊಂಡವ್ರಿಗೆ ಏನು ಖರ್ಚಿಲ್ಲ ಸರ್ ಹಂಗಾರೆ? ಏನಿಲ್ಲ. ಓಕೆ, ಈಗ ರೆಕಾರ್ಡ್ಸು ನಿಮ್ಮ ಕಡೆದ ಒರಿಜಿನಲ್ಲು? ಎಲ್ಲ ಇದೆ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಇಲ್ಲ ಸರ್, ಏನಿಲ್ಲ. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ನು? ಸರ್, ಇದು ಬೆಂಗಳೂರು ಡಿಸ್ಟಿಕ್ ಹೊಸಕೋಟೆ ಟೌನು. ಹೊಸಕೋಟೆಲ್ಲನಾ? ತಾಲೂಕು ಬರುತ್ತೆ ಇದು. ತಾಲೂಕು ಹೆಡ್ ಕ್ವಾರ್ಟ್ರು. ಓಕೆ, ಅಲ್ಲೇ ನಮ್ಮನೆ, ಟೌನಲ್ಲೇ ಇದೆ ನಮ್ಮನೆ. ಓಕೆ ಸರ್, ಏನು ಹೇಳ್ತೀರಾ ಗಾಡಿ ರೇಟು? ಸರ್, ಇದು 4.5 ಲಕ್ಷ ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಆಗುತ್ತೆ. 14 ಮಾಡಲು ಸಿಂಗಲ್ ಓನರ್ 4.5 ಲಕ್ಷ ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ? ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ನಂಬರ್ ಇದೆ ಇಲ್ಲ ಸರ್? ಇದೇ ನಂಬರ್. ಸರಿ ಸರ್, ಓಕೆ. ಬನ್ನಿ ನೋಡ್ರಿ, ಯಾರು ಕಸ್ಟಮರ್ ಬರಲಿ, ಹ್ಞೂ ಸ್ವಲ್ಪ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸರಿ ಸರ್, ಓಕೆ.